ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಬೆಳಗ್ಗೆ ಇಷ್ಟು ಖುಷಿಯಾಗಿ ಎಲ್ಲೋಗ್ತಾ ಇದ್ದೀನಿ, ಏನು ಎತ್ತ ಅಂತ ನೋಡ್ತಾ ಇದ್ದೀರಾ. ಸೋಲೋ ಶಾಪಿಂಗ್, ಇದು ಒಂದು ಸೋಲೋ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಆ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇದು ಒಂದು ಸೋಲೋ ಶಾಪಿಂಗ್. ಆಷಾಢ ಟೈಮಲ್ಲಿ ನಮ್ಮ ಕರ್ನಾಟಕ ಸಿಲ್ಕ್ ಸ್ಯಾರಿ ಶೋರೂಮಲ್ಲಿ ಆಫರ್ಸ್ ಹಾಕಿರ್ತಾರೆ. ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸತೀಶ್ ಇಲ್ಲ, ಏನೋ ಬ್ಯಾಂಕ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಕಾಲ್ ಮಾಡಿ ಕರೆದೆ, ಬನ್ನಿ ಹೋಗಿ ಬರೋಣ ಅಂತ. ಇಲ್ಲ, ನೀನು ಹೋಗಿ ನೋಡ್ಕೊಂಡು ಬಾ, ಆಮೇಲೆ ಹೋಗಿ ಬೇಕಿದ್ರೆ ತೊಗೊಳ್ಳೋಣ ಅಂತ ಹೇಳಿದ್ರು. ಒಬ್ಬಳೇ ಹೋಗ್ತಾ ಇದ್ದೀನಿ. ಗಾಡೀಲಿ ಹೋಗ್ತೀನ, ಆಟೋನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀನ, ನಿಜಕ್ಕೂ ಏನೂ ಐಡಿಯಾ ಇಲ್ಲ. ಯಾಕಂದರೆ ವಿಪರೀತ ಗಾಳಿ. ಇವಾಗೆಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ತುಂಬ ಇದೆ. ಮೊದಲೇ ನಾನು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಅದು ಒಂದು ಭಯ ನನಗೆ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಒಟ್ಟಿನಲ್ಲಿ ತಿಂಡಿ ಎಲ್ಲ ಆಯಿತು. ತಿಂಡಿಗೆ ದೋಸೆ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಹಿಂದಿನ ದಿನ ಬ್ಯಾಟರ್ ರೆಡಿ ಮಾಡ್ಕೊಂಡು ದೋಸೆ ಮಾಡಿದ್ದೆ. ದೋಸೆಗೆ ಕಾಂಬಿನೇಷನ್ ಆಗಿ ತರಕಾರಿ ಅಂದರೆ ಕಾಳು, ಬೆಳೆಕಾಯಿ, ಕಪ್ಪು ಕಡಲೆಕಾಳು ಹಾಕಿ ಕೂಟ್ ಮಾಡಿದ್ದೆ. ಚೆನ್ನಾಗಿತ್ತು, ಸೂಪರಾಗಿತ್ತು. ಬೆಳಗ್ಗೆ ಎಲ್ಲ ವಾಕ್ ಹೋಗಿ ಬಂದೆ. ವಾಕ್ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಟೆಂಪಲ್ಗೆಲ್ಲ ಹೋಗಿ ವಾರ ಪೂಜೆ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಫೈನಲಿ ಇವಾಗ ಹೊರಡ್ತಾ ಇದ್ದೀನಿ. ಆದರೆ ಆ ಕಡೆಯಿಂದ ಬರ್ಬೋದು ಅನ್ಕೋತೀನಿ. ಮೇ ಬಿ ಯಾರಿಗೂ ಕೊಡೋರಿಗೆ, ಕುಂಕುಮ ಕೊಡೋರಿಗೆ, ಈ ಥರದಕ್ಕೆಲ್ಲ ಆದರೆ ತೊಗೋತೀನಿ. ಇಲ್ಲ ಅಂದರೆ ನೋಡ್ತೀನಿ ಸ್ಯಾರೀಸ್ ಹೇಗಿದೆ. ಲಕ್ಷ್ಮಿ ಗುಡ್ಸೋಕ್ಕೆ ಆಫರ್ಸ್ದೆಲ್ಲ ತೊಗೊಳ್ಳಲ್ಲ, ಚೆನ್ನಾಗಿರೋದೆ ನೋಡ್ತೀನಿ. ಇಷ್ಟ ಆದರೆ ತೊಗೊಳ್ಳೋಣ. ಬನ್ನಿ ಹೊರಡೋಣ. ಐ ಥಿಂಕ್ ಗಾಡೀಲೇ ಹೋಗೋಣ. ಹೆಲ್ಮೆಟ್ ಹಾಕೊಂಡು ನಿಧಾನಕ್ಕೆ ಹೋಗಿ ಬರೋಣ. ಒಬ್ಬಳೇ ಮನೇಲಿ ಏನೂ ಕೆಲಸನೂ ಇಲ್ಲ, ಎಲ್ಲ ಕೆಲಸ ಮುಗೀತು. ಹಾಗಾಗಿ ಈ ವ್ಲಾಗ್ನ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ 4:15 ರಾತ್ರಿಗೆ ಎದ್ದು. ಇವತ್ತು ವಾರ, ಆ್ಯಕ್ಚುಲಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಆಫೀಸ್ ರೂಮ್ ಎಲ್ಲ ಕ್ಲೀನಾಗಿ ನೀಟ್ ಮಾಡಿ, ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ, ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಲು ಕಾಯಿಸಿ, ಮನೆ ಕಸ ಎಲ್ಲ ಗುಡಿಸಿ, ಸತೀಶ್ಗೆ ಕಾಫಿ ಮಾಡಿಕೊಟ್ಟು, ದೋಸೆ ಹಾಕಿ. ದೋಸೆ ಮಾಡಿದಾಗ ಸ್ಟವ್ ಫುಲ್ಲು ಗಲೀಜಾಗೇ ಆಗುತ್ತೆ. ಎಲ್ಲ ನೀಟಾಗಿ ಕಿಟಕಿಯಿಂದ ಹಿಡಿದು ಸ್ಟವ್ವಿಂದ ಹಿಡಿದು ಪ್ರತಿಯೊಂದು ಎಲ್ಲನೂ ಒರೆಸ್ಕೊಂಡು, ನೆಲ ಎಲ್ಲ ಮಾಪ್ ಮಾಡಿಕೊಂಡು, ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅಲ್ಲಿಂದಲೇ ಎಲ್ಲ ಒರೆಸ್ಕೊಂಡು, ಮಿರರ್ಗಳಂತೂ ತುಂಬ ಗಲೀಜಾಗಿತ್ತು. ಮಿರರ್ಗಳನ್ನೂ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ನನ್ನ ಮಗಳಿಗೆ ಇವತ್ತು ಆ್ಯಕ್ಚುಲಿ ಇಂಗ್ಲೀಷ್ ಟೆಸ್ಟ್ ಇತ್ತು. ಅವಳು ಬೇಗ ಬರೆದು ಮುಗಿಸಿದ್ಲು. ವಿಡಿಯೋ ಅವಳೇ ಮಾಡಿಕೊಟ್ಲು. ಅವ್ಳಿಗೂ ತಿಂಡಿ ಕೊಟ್ಟು, ಡಬ್ಬಿ ರೆಡಿ ಮಾಡಿ, ಬಟ್ಟೆ ಎಲ್ಲ ಸ್ವಲ್ಪ ಬಿಸಿಲಿದ್ದಿದ್ದ ಕಾರಣ ಮಿಷಿನ್ಗೆ ಹಾಕಲಿಲ್ಲ. ಕೈಯಲ್ಲೇ ಇವತ್ತೆಲ್ಲ ಪ್ರತಿಯೊಂದು ವಾಶ್ ಮಾಡಿದೆ. ಜರ್ಕಿನೆಲ್ಲ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ತಿದ್ವಿ. ಅದನ್ನು ವಾಶೇ ಮಾಡಿರಲಿಲ್ಲ, ಮಳೆ ಅಂದ್ಕೊಂಡು. ಎಲ್ಲನೂ ನೀಟಾಗಿ ವಾಶ್ ಮಾಡಿ ಒಣಗಾಕಿ, ಒಂದಂದರೆ ಬಟ್ಟೆ ಹೆಂಗೋ ಒಗೆದುಬಿಡ್ಬೋದು, ಹೆಂಗೋ ಒಣ ಹಾಕ್ಬಿಡ್ಬೋದು. ಬಟ್ ಅದನ್ನು ಮಡಚಿ ತಂದಿಡ್ತೀವಲ್ಲ, ಅದು ದೊಡ್ಡ ಹೈ ರಿಸ್ಕ್. ಎಲ್ಲ ಕೆಲಸ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಇವತ್ತು ದೇವ್ರ ಮನೇನ ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಫ್ರೈಡೇ ತಂದಿದ್ದಂಥ ಹೂವು, ಮಲ್ಲಿಗೆ ಹೂವು ಎಲ್ಲ ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿತ್ತು. ಯಾಕಂದರೆ ಫ್ರಿಜ್ಜಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೆ. ಒಂಥರ ಮುದ್ರಕೊಂಡಂಗೆ ಹೋಗಾಗಿತ್ತು. ಯಾಕೋ ಒಂಥರ ಅನ್ನಿಸ್ತು ನನಗೆ, ಯಾಕೆ ಹಿಂಗೆ ಆಗೋಯ್ತಪ್ಪ ಹೂವು ಎಲ್ಲ ಅಂತ. ಎಲ್ಲ ಹಾಕಿ, ರಂಗೋಲೆ ಹೇಗಿದೆ ದೇವ್ರ ಮನೆಯದು ಕಮೆಂಟಲ್ಲಿ ಹೇಳಿ. ದೇವ್ರ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತಲೂ ಕೂಡ ತಿಳಿಸಿ. ಎಲ್ಲ ಮುಗಿದ ಮೇಲೆ ನಮ್ಮ ಮನೆ ಹತ್ರ ಇರೋವಂಥ ನಿಯರ್ ಬೈ ಮಹದೇಶ್ವರ ಟೆಂಪಲ್ಗೆ ಕೂಡ ಹೋಗಿ ಅರ್ಚನೆ ಮಾಡಿಸ್ಕೊಂಡು, ರಸಾಯನ ಪ್ರಸಾದ ಕೊಟ್ಟರು. ತಿಂದ್ಕೊಂಡು ಒಂದು 5-10 ನಿಮಿಷ ಅಲ್ಲೇ ಟೆಂಪಲಲ್ಲಿ ಕೂತಿದ್ದು. ಸುಮಾರು ಜನ ಮೇಡಮ್ ನಿಮ್ಮ ಮನೆಯಲ್ಲಿ ಅಂತ ನನ್ನನ್ನು ಕೇಳಿದ್ರು. ಅವರಿಗೆಲ್ಲ ಇಲ್ಲೇ ಪಕ್ಕ ಅಂತ ಹೇಳಿ ಮನೆಗೆ ಬಂದೆ. ಇದಿಷ್ಟು ಬೆಳಗ್ಗೆ ನಡೆದಿದ್ದು. ಗಾಡಿ ಎತ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಗಾಡಿ ಮೂವ್ ಮಾಡಿಕೊಂಡು, ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಒನ್ ಹ್ಯಾಂಡಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಜಕ್ಕೂ ಥ್ರಿಲ್ಲಿಂಗ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್. ನನಗೆ ಮಾಡಿ ಒಬ್ಬಳೆ ಗಾಡಿ ತೊಗೊಂಡು ಬಂದಿದ್ದೀನಿ ಇಟ್ಕೆಗೋಡ ಹತ್ರ. ಬಟ್ ರೋಡ್ ಕನ್ಫ್ಯೂಸ್ ಆಗ್ತಾಯಿದೆ. ಈ ರೋಡ ಪಕ್ಕದ ರೋಡಾಗಿ ಗೊತ್ತಾಗ್ತಾ ಇಲ್ಲ. ಸುಮಾರು ತಿಂಗಳಾಯಿತು ಒಬ್ಬಳೆ ಗಾಡಿ ಓಡಿಸ್ಕೊಂಡು ಬಂದು.
ರೋಡ್ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನೋಡ್ತೀನಿ ಮುಂದೆ ಹೋಗಿ. ಯಾವಾಗಲೂ ಈಗ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಬಂದುಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದೆ. ಈ ರೋಡ ಪಕ್ಕದ ರೋಡ ಅಂತ ಗೊತ್ತಿಲ್ಲ. ರೋಡಲ್ಲೆಲ್ಲ ನಾನು ನೋಡ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಇವರು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಬನ್ನಿ ಹೋಗೋಣ. ಮೋಸ್ಟ್ ಪ್ರಾಬಬ್ಲಿ ನನ್ನೆಲ್ಲ ಸಿಲ್ಕ್ ಸ್ಯಾರಿಗಳನ್ನ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ ಮೈಸೂರು ಇಟ್ಕೆಗೂಡು ಇಲ್ಲೇ ತೊಗೊಂಡಿದ್ದು. ನಾನು ಕರೆಕ್ಟಾಗಿ ಅಂಗಡಿ ಶೋರೂಮ್ ರೀಚ್ ಆದಾಗ 10:30 ಮಾರ್ನಿಂಗ್. ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಫ್ರೆಂಡ್ಸ್, ನಿಜಕ್ಕೂ ಅಷ್ಟು ರಶ್ ಇತ್ತು. ಆಷಾಢ ಸೇಲ್ ಕೂಡ ನಡೀತಾ ಇದೆ, ಇನ್ನೊಂದು ವಾರ ಇದೆ. ಬೇಕಿದ್ದರೆ ಯಾರಾದರೂ ತೊಗೊಳಕ್ಕೆ ಇಷ್ಟ ಇದ್ದರೆ ವಿಸಿಟ್ ಮಾಡಿ. ಈಗೆಲ್ಲ ಟ್ರೆಂಡಿಂಗಲ್ಲಿರೋದು ಟಿಶ್ಯೂ ಸಿಲ್ಕ್ ಸ್ಯಾರೀಸ್. ಅಂದರೆ ಸುಮಾರು ಜನ ಎಲ್ಲ ಇದೇ ಥರ ಸ್ಯಾರಿ ತೊಗೋತಾ ಇದ್ದಾರೆ. ಇದರಲ್ಲಿ ಕಲರ್ಸ್ ವೆರೈಟೀಸ್ ಬಂದಿದೆ. ನನಗೂ ಕೂಡ ಇಷ್ಟ ಆಯಿತು. ನನ್ನ ಹತ್ರನೂ ಇದೆ, ಇಲ್ಲ ಅಂತ ಅಲ್ಲ. ತುಂಬ ಕಾಸ್ಟ್ಲಿದಿದೆ, ಎಬೌಟ್ 20,000 ಸ್ಯಾರಿ ಇದೆ. ಇದು ಸ್ವಲ್ಪ ಕಡಿಮೆ ರೇಟು, 5,000 6,000 ಅಲ್ಲೆಲ್ಲ ಟಿಶ್ಯೂ ಸ್ಯಾರಿ ಬಂದಿದೆ ಇವಾಗ. ಒಳ್ಳೆ ಕಲೆಕ್ಷನ್ಸು, ಒಳ್ಳೆ ಕಲರ್ ಕಾಂಬಿನೇಷನ್ಸಲ್ಲಿ ಬಂದಿದೆ. ಸೊ ತುಂಬ ರೇರ್ ಕಾಂಬಿನೇಷನ್ ಕೂಡ ಬಂದಿದೆ, ಅದನ್ನೆಲ್ಲ ನೋಡಿದೆ, ಒಂದೆರಡು ಸೆಲೆಕ್ಟ್ ಮಾಡಿ ತೊಗೊಂಡೆ. ಈಗ ಇದು ಕ್ರೇಪ್ ಸ್ಯಾರಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡ್ತಾ ಇದ್ದೀನಿ. ಇದು ಬನಾರಸಿ ಸಿಲ್ಕ್ ಅಂತ ತೋರಿಸಿದ್ರು, ಅದು ಒಂದು ಇಷ್ಟ ಆಯಿತು ನನಗೆ. ಈ ಥರ 3D ಸ್ಯಾರಿ ತೊಗೋಬೇಕು ಅಂತ ಸುಮಾರು ತಿಂಗಳಿಂದ ಒಂದು ಆಸೆ ಆಗ್ತಾಯಿತ್ತು, ಅದರಲ್ಲೂ ಒಂದು ತೊಗೊಂಡೆ. ಆಮೇಲೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ಯಾರಿ ನೋಡ್ತಾ ಇದ್ದೆ. ಇದು 6,000 8,000 10,000 ರೇಂಜಲ್ಲೆಲ್ಲ ವೆರೈಟಿ ಸ್ಯಾರೀಸ್ ಎಲ್ಲ ಡಿಸ್ಪ್ಲೇ ಮಾಡಿದರು. ಮೇಡಮ್ ವಿಡಿಯೋ ಮಾಡ್ಕೋಬೇಡಿ ಅಂತ ಸುಮಾರು ಹೇಳ್ತಾಯಿದ್ರು. ನನ್ನ ಸಬ್ಸ್ಕ್ರೈಬರೇ ಅಂಗಡಿಲೂ ಇದ್ದಿದ್ದು. ಹಾಯ್ ಮಾಡಿ, ಎಲ್ಲರೂ ನೋಡ್ತಾರೆ. ಹಾಯ್ ಮಾಡಲ್ಲ ಅವರು. ತೋರಿಸಿ ಏನು ರೇಂಜ್ ಇದೆಲ್ಲ? ಆಫರ್ 20 ಡಿಸ್ಕೌಂಟ್ ಆಫ್ 10 ಹತ್ರ ನಿಮಗೆ, 11 ಡಿಸ್ಕೌಂಟ್ ಆಫ್ 5 ಆ ಥರ, 9 ಡಿಸ್ಕೌಂಟ್ ಆಫ್ 4. ನಾನು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡೆ. ನನ್ನ ಹತ್ರ ಇಲ್ಲದೆ ಇರೋ ರೇರ್ ಕಾಂಬಿನೇಷನಲ್ಲಿ ನೋಡ್ತಾ ಇದ್ದೆ. ಸೊ ನನಗೆ ಬೇಕಾಗಿದ್ದಂಥ ಕಲರ್ ಕಾಂಬಿನೇಷನ್ ಸಿಕ್ತು. ಡಾರ್ಕ್ ನೆವಿ ಬ್ಲೂಗೆ ರೆಡ್ಡಿಶ್ ಬಾರ್ಡ್ರಲ್ಲಿ ಸಿಕ್ತು. ನಾನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಸೊ ಅದೇ ಥರ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಪಕ್ಕ ಆಂಟಿ ಒಬ್ಬರು ತೊಗೊಂಡ್ರು. ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳಿ, ಅದೆಲ್ಲ ಆದಮೇಲೆ ಇವಾಗ ಕುಂಕುಮ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನನಗೊಂದು 15 ಫ್ಯಾನ್ಸಿ ಸ್ಯಾರೀಸ್ ಬೇಕಿತ್ತು. ಸೊ ಲಾಸ್ಟ್ 4th ಫ್ಲೋರ್ಗೆ ಬಂದೆ, ಅಲ್ಲಿ ಫ್ಯಾನ್ಸಿ ಸ್ಯಾರೀಸ್ ನೋಡ್ತಾ ಇದ್ದೆ. ಹ್ಯೂಜ್ ರೇಂಜಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ಸ್ ಬಂದಿದೆ. ಅರೌಂಡ್ 850ಇಂದ ನಾನು ಒಂದೇ ಪ್ಯಾಟ್ರನಲ್ಲಿ ಬೇಡ, ಒಂದು ಪ್ಯಾಟ್ರನಲ್ಲಿ ಒಂದು 2-3 ತೊಗೊಳ್ಳೋಣ ಅಂತ ಹೇಳಿ 15 ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ. ನನ್ನ ಮನೆಗೆ ಹೋಗಿ ಎಲ್ಲ ಡೀಟೇಲಾಗಿ ತೋರಿಸೋಣ ಅಂತ ಹೇಳಿ ಮೇಲಿಂದ ಮೇಲಷ್ಟೇ ವೀಡಿಯೋ ಮಾಡ್ಕೋತಾ ಇದ್ದೆ. ಅವ್ರು ಪ್ರತಿ ಸಲ ನನಗೆ ಹೇಳ್ತಾಯಿದ್ರು ವೀಡಿಯೋ ಮಾಡಬೇಡಿ ಅಕ್ಕ ಅಂತ ಹೇಳಿ. ಬಟ್ ನಾನು ಪ್ರತಿಯೊಂದನ್ನು ಬಿಲ್ ಹಾಕಿಸ್ಕೊಂಡು 4 ಸೆಕ್ಷನಲ್ಲೂ ಸೀರೆ ತೊಗೊಂಡಿದ್ದೆ. 4 ಸೆಕ್ಷನಿಂದ ಬಿಲ್ ಎಷ್ಟಾಗಿದೆ ಗೊತ್ತಾ? ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಹೋಗಿತ್ತು ನನ್ನ ದುಡ್ಡೆಲ್ಲ. ಒಂದು ಸೀರೆ ಅಂದ್ಕೊಂಡು ಬಂದೆ ಫ್ರೆಂಡ್ಸ್, ಎಷ್ಟಾಯ್ತು. ಸೊ ಇಷ್ಟೆಲ್ಲ 2 ಬ್ಯಾಗ್ ತುಂಬ ಲೋಡ್ ಮಾಡಿಕೊಂಡು, ಮೂಟೆ ಕಟ್ಕೊಂಡು, ಗಾಡೀಲಿ ಇಟ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಕೈಯಲ್ಲಿ ಫೋನು ಬ್ಯಾಗು ಇಟ್ಕೊಂಡು, ನಿಜಕ್ಕೂ ಹೈ ರಿಸ್ಕ್ ಜಾಬ್ ಇವತ್ತು. ಆನ್ ದ ವೇ ಬರುವಾಗ ವೀಡಿಯೋ ಮಾಡಿಕೊಂಡು ನನಗೆ ಯಾರಾದರೂ ಒಬ್ಬರು ವೀಡಿಯೋ ಮಾಡೋಕ್ಕಿರ್ತಿದ್ರು. ಬಟ್ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಸೋಲೋ ಶಾಪಿಂಗ್. ಫ್ರೆಂಡ್ಸ್ ಮನೆ ಬಿಟ್ಟಾಗ ಕರೆಕ್ಟಾಗಿ 10:30, 12:10 ಇವಾಗ 2 ಅವರ್ಸು ಆಗಿಲ್ಲ. 2 ಅವರ್ಸ್ಗಿನ್ನ 20 ನಿಮಿಷ ಬೇಕು. 20 ನಿಮಿಷ ಬೇಕು. ನೋಡಿ 18 ಸೀರೆ ತಂದಿದ್ದೀನಿ. 18 ಅಲ್ಲ 20 ಸೀರೆ ತಂದಿದ್ದೀನಿ. ಸೊ ನೋಡಿ, ಹಬ್ಬ ಬೇಗ ಹೋಗಿ ಬೇಗ ಬಂದೆ. ಸೆಲೆಕ್ಷನ್ನು ಅಷ್ಟೇ ಫಟ ಅಂತ ಮಾಡಿದೆ. ಜೊತೆಗೆ ಹೋದರೆ ಮಾತಾಡಿಕೊಂಡು ಅದು ಹಾಗೆ ಇದು ಹಿಂಗೆ ಅಂತ ಲೇಟ್ ಆಗುತ್ತೆ. ಸೊ ನೋಡಿ, ಸೋಲೋ ಶಾಪಿಂಗ್ ವಿತಿನ್ 1.5 ಅವರಲ್ಲಿ ಎಲ್ಲ ಅಂತಾರೆ. ಹೆಣ್ಮಕ್ಳು ಶಾಪ್ ಮಾಡೋದು ಲೇಟು, ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಳೋದು ಲೇಟು, ಹೆಣ್ಮಕ್ಳು ರೆಡಿ ಆಗೋದು ಲೇಟು ಅಂತ ಎಲ್ಲ ಶುದ್ಧ ಸುಳ್ಳು. ನಾನು ಕರೆಕ್ಟಾಗಿ 10:30 ಹೋದೆ. ಬೇಕಿದ್ರೆ ನನ್ನ ವೀಡಿಯೋ ಹಿಂದೆಗಡೆ ಚೆಕ್ ಮಾಡಿ. 10:30 ಹೋಗಿ 12:10ಕ್ಕೆ 18-20 ಸೀರೆ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, 2 ಬ್ಯಾಗ್ ಸಮೇತ. ನೋಡಿದ್ರಾ ನಿಮ್ಮ ಶ್ವೇತಕ್ಕ ಎಷ್ಟು ಫಾಸ್ಟ್ ಅಂತ. ಸೊ ಏನೇನು ತಂದಿದ್ದೀನಿ ಏನು ಅಂತ ಆಮೇಲಿಂದ ತೋರಿಸ್ತೀನಿ. ಅಡುಗೆ ಮಾಡಬೇಕು. ಸತೀಶ್ ಬಂದ್ಬಿಟ್ಟಿದ್ದಾರೆ, ಕೆಳಗಡೆ ಇದ್ದಾರೆ. ಇಷ್ಟೊತ್ತಂಕ ಎಲ್ಲೋಗಿದ್ದೆ ಅಂತ ಇದ್ದಾರೆ. ನಾನು ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬಂದಿದ್ದೀನಿ ನೋಡಿ. ಕೆಲಸ ಇದೆ ಅವ್ರಿಗೆ. ಆ್ಯಕ್ಚುಲಿ ಕಾರ್ ಕಾಣಿಸ್ತಾ ಇದೆಯಾ?
ನೋಡಿ ಕಾರು ಕೆಳಗಡೆ ಗುರುಮಲ್ಲಪ್ಪ ಅವರು ಇಬ್ಬರು ಇದ್ದಾರೆ. ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬರ್ರ ಅನ್ಕೊಂಡು ಬಂದಿದ್ದೀನಿ, ಇಷ್ಟು ತನಕ ಎಲ್ಲೋಗಿದ್ದೆ ಅಂತ. ಸೊ ಇದೆಲ್ಲ ಎತ್ತಿಡ್ತೀನಿ, ಆಮೇಲಿಂದ ಸಿಗ್ತೀನಿ, ಬಾಯ್. ಸೊ ಹಸ್ಬೆಂಡ್ ಕರೀತಾ ಇದ್ರು, ಬಾಯ್ಲಿ ಸ್ವಲ್ಪ ಪ್ಯಾಕ್ ಮಾಡೋಣ, ಅವ್ರಿಗೆ ಅರ್ಜೆಂಟ್ ಕೊಡಬೇಕು ಅನಾಥಾಶ್ರಮಕ್ಕೆ ಅಂತ ಹೇಳಿ ಫ್ಯಾನ್ ಎಲ್ಲ ಹಾಕ್ಕೊಂಡು ಮೊಸರನ್ನ ಎಲ್ಲ ಕಲಿಸ್ಕೊಂಡು, ಅದು ಬಿಸಿ ಬಿಸಿ ಕಲ್ಸೋಕ್ಕಾಗಲ್ಲ ಮೊಸರನ್ನ, ಸೊ ಹಾಗಾಗಿ ಬೇಗ ಬಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಪಲಾವ್ ಅಷ್ಟೇ ತುಂಬ ಬಿಸಿ ಇತ್ತು ಆ್ಯಕ್ಚುಲಿ, ಅದು ಆರಲಿಕ್ಕೆ ಟೈಮ್ ಬೇಕಾಗಿತ್ತು. ಹಾಗಾಗಿ ಫ್ಯಾನ್ ಎಲ್ಲ ಹಾಕ್ಕೊಂಡು ನೋಡಿ ಹೊಗೆ ಆಡ್ತಾ ಇದೆ. ಬಾಯ್ಲಿ ಸ್ವಲ್ಪ ಪ್ಯಾಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡು ಅಂತ ಸೊ ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ಸುಧಾಕರ್ ಅಣ್ಣ ಕೂಡ ಅವರು ಬಂದರು. ಅರ್ಜೆಂಟ್ಗೆ ಬಂದಿದ್ದು, ಇದು 30 ಮೆಂಬರ್ಸ್ಗೆ ಯಾವುದೋ ಪಾರ್ಸಲ್ಲು, ಹಾಗಾಗಿ ಏನು ಹಾಕಿಲ್ಲ ಅದಕ್ಕೆ, ಶುಂಠಿ ಬೆಳ್ಳುಳ್ಳಿ ಬರೀ ಈರುಳ್ಳಿ ಹಾಕಿರೋದಷ್ಟೇ. ಸರಿದೆಯಾ? ಏನು ಹಾಕಿಲ್ಲ, ಮಸಾಲೆ ಹಾಕಿದ್ರೆ ಕೈ ಗುಣ ಆದರೆ ಸರ್ ವಿತಿನ್ ಹಾಫ್ ಆನ್ ಅವರಲ್ಲಿ ಏನು ಹಾಕದೇರ ಅರ್ಜೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ವೆಜ್ ಪಲಾವು, ಸಖತ್ತಾಗಿತ್ತು. ಅವರೇ ಹೇಳ್ತಾ ಇದ್ದಾರೆ ನೋಡಿ ಸತೀಶು ಏನು ಅಂತ ಹೇಳಿ. ಎಷ್ಟೊತ್ತಿಗೆ ಬಂದ್ರಿ ನೀವು? ಸಾಕಿ ಬೇಕಾಯ್ತು. ನೀವು ತೊಗೊಂಡೋಗ್ತೀರಾ? ಯಾವ ಕಂಟ ತೊಗೊಂಡೋಗ್ತೀರೇನ್ರಿ? ತೊಗೊಂಡೋಗಿ ಇದೇ ತಿಂದ್ರೆ ಆಯ್ತು ಇವತ್ತು. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಭರ್ಜರಿ ಪಲಾವ್ ಅಲ್ಲೇ ಕುತ್ಕೊಂಡು ತಿಂದು ಬಂದಾಯಿತು. ಏನಕ್ಕೆ ಬಂದಿದ್ದೀನಿ ಅಂದರೆ, ಈಗ ನಾನು ಯಾವ ಸಾರಿ ತಂದಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಟೆಂಟೆಡ್ಯಾನ್ ಒಬ್ಬ ನಿದ್ದೆ ಬರ್ತಾಯಿದೆ ಫ್ರೆಂಡ್ಸ್, ನಿದ್ದೆ ಬರ್ತಾಯಿದೆ. ಬಿಸಿ ಬಿಸಿ ಪಲಾವ್ ತಿನ್ನಲ್ಲ, ಸೊ ಅದಕ್ಕೋಸ್ಕರ ನಿದ್ದೆ ಬರ್ತಾಯಿದೆ. ತೋರಿಸಿಲ್ಲ ಅಂದರೆ ಅಕ್ಕ ನಿಮ್ದು ಇದೇ ಆಯಿತು, ನೀವು ತರ್ತೀರಾ ನಮ್ಗೆ ಹೇಳ್ತೀರಾ, ಬಟ್ ತೋರಿಸಲ್ಲ ಅಂತ ಬೇಜಾರು ಮಾಡ್ಕೊಂಬಿಡ್ತೀರಾ. ಹಾಗಾಗಿ ನೋಡಿ, ಒಂದು ಸ್ಯಾರಿ ಅಂದ್ಕೊಂಡು ಹೋದೆ, ಎಷ್ಟು ಸ್ಯಾರಿ ತಂದೆ. ನೀವು ನನ್ನ ಥರನೇನ ಒಟ್ಟೊಟ್ಟಿಗೆ ತಂದುಬಿಟ್ಟೆ. ಫಸ್ಟು ಯಾವ ಸಾರಿ ತೋರಿಸ್ಲಿ, ದೇವ್ರಿಗೆ ಯಾವುದು ಉಡ್ಸೋಕ್ಕೆ ಅಂತ ತಂದಿದ್ದೀನಿ ಅಂತ ಅದನ್ನು ತೋರಿಸ್ತೀನಿ. ಇದು ಬ್ಲ್ಯಾಕ್ ಅಂತ ಅಂದ್ಕೊಳ್ಳೇಬೇಡಿ, ಇದು ನೆವಿ ಬ್ಲೂಗೆ ರೆಡ್ ಬಾರ್ಡ್ರು, ದೊಡ್ಡ ಬಾರ್ಡ್ರು ಕಾಂಬಿನೇಷನಲ್ಲೇ ಇರೋಂಥ ಸಾರಿ. 9800 ಸಮಥಿಂಗ್ ಇದು. ಬಿಲ್ಲು ಬೇಕಾ? ನೋಡಿ ಚೆನ್ನಾಗಿದೆಯಾ? ಕಮೆಂಟಲ್ಲಿ ಹೇಳಿ. ಓಪನ್ ಮಾಡಿ ತೋರಿಸಿದ್ರೆ ಈಗ ಅದನ್ನೆಲ್ಲ ಮಡ್ಚ್ಕೊಂಡು ಕೂತ್ಕೊಂಡ್ರೆ 1 hour ಆಗುತ್ತೆ. ಸೊ ಹಾಗಾಗಿ ಹೀಗೆ ತೋರಿಸ್ತೀನಿ. ಈ ರೀತಿ ಇದೆ, ನವಿ ಬ್ಲೂಗೆ ರೆಡ್ ಕಾಂಬಿನೇಷನ್. ಸೊ ತುಂಬ ದಿನ ಅನ್ಕೋತಾ ಇದ್ದೆ ಈ ಥರ ನಾನು ಸಾರಿ ತೊಗೋಬೇಕು ಒಂದಕ್ಕೆ ಅಂತ. ಟಿಶ್ಯೂ ಸಾರಿ ಇವಾಗಿದ್ದ ಫಸ್ಟ್ ಮುಂಚೆ ಟಿಶ್ಯೂ ಸಾರಿ ಬಂದಾಗ ತುಂಬಾ ಕಾಸ್ಟು, 12,000, 17,000, 15,000 ಟಿಶ್ಯೂ ಸಾರಿ. ಇದಕ್ಕೆ ಒಂದು ನೆವಿ ಬ್ಲೂ ಕಲರ್ ಕಾಂಬಿನೇಷನ್ ಬ್ಲೌಸ್ ಈ ಥರ ಬರುತ್ತೆ. ಈ ರೀತಿ ಟಿಶ್ಯೂ ಸಾರಿ ಇದಂತೂ ತುಂಬ ಇಷ್ಟ ಆಯ್ತು ನಂಗೆ. ನೋಡಿದ ತಕ್ಷಣ ಫಸ್ಟ್ ಇದೆ ಸೆಲೆಕ್ಟ್ ಮಾಡಿದ್ದು ಟಿಶ್ಯೂ ಸಿಲ್ಕು. ಇದೊಂದು ತೊಗೊಂಡೆ. ಇದು 5,000 ರೇಂಜಲ್ಲಿ 2 ತೊಗೊಂಡೆ, ಸೇಮ್ ಮೆಟೀರಿಯಲಲ್ಲಿ 2 ಕಲರ್ ತೊಗೊಂಡೆ. ಇದು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಫುಲ್ ಸಿಲ್ವರು. ನನ್ನ ಹತ್ರ ಅದು ಇತ್ತು, ಆದರೂ ಈ ಥರ ಇರಲಿಲ್ಲ. ಅಂದರೆ ಮೀನ್ಸ್ ಈ ಕಲರ್, ಇದಕ್ಕೆ ಯಾವ ಕಲರ್ ಅಂತಾರೆ, ಒಂಥರ ಬ್ಲೂ, ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ಇರಲಿಲ್ಲ. ಇದು ಫುಲ್ ಸಿಲ್ವರ್ ವರ್ಕ್. ಇದು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಂಟ್ರಾಸ್ಟ್ ಬ್ಲೌಸ್ ವರ್ಕ್ ಮಾಡಿ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಇದನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಆನ್ಲೈನಲ್ಲೆಲ್ಲ ನೋಡಿದ್ದೆ. ಆನ್ಲೈನ್ ಕ್ಲಾತ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಕರ್ನಾಟಕ ಸಿಲ್ಕ್ ಅಂದಮೇಲೆ ಸಿಲ್ಕ್ ಸಾರಿಗೆ ಮೈಸೂರಲ್ಲಿ ನಂಬರ್ 1 ಪ್ಲೇಸ್ ನಾನು ಕೊಡ್ತೀನಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ತೊಗೊಳ್ಳೋದು ನಾನು ಹೇಳಿದ್ದೀನಿ ಅಷ್ಟೇ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ತೊಗೋತೀನೋ ಅಂತ. ಫೈನಲಿ ತೊಗೊಂಬಂದೆ. ಟಂಟಡಾನ್ 3D ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ 120 GM 22,000 ಸಾರಿ. ನಿಂಗೆ ಫುಲ್ 3D ಕ್ರೀಮ್ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿದೆ. 3D ಸಾರಿ
ಇದು 120 GM ಆಯಿತಾ. ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್, ಕ್ರೇಪ್ ಮೈಸೂರು ಸಿಲ್ಕ್ ಪದೇ ಪದೇ ಹೇಳ್ತಾ ಇದ್ದೀನಿ. ಆಮೇಲೆ ಬಿಲ್ ಬೇಕಿದ್ರೆ ಹೇಳಿ, ತೋರಿಸೋಣ. ಎಷ್ಟಾಯಿತು ಟೋಟಲ್ ಅಮೌಂಟ್ ಏನಾದರೂ ಗೆಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಮೂಟೆ ಹೊತ್ಕೊಂಡ್ಬಂದಿದ್ದೀನಿ, ಒಂದು ಮೂಟೆ ಫುಲ್ ಹೊತ್ಕೊಂಡ್ಬಂದಿದ್ದೀನಿ. ಸೊ ಇದ್ರದ್ದು ಇನ್ನೊಂದು ಪರ್ಪಲ್ ಕಾಂಬಿನೇಷನಲ್ಲಿತ್ತು. ಬಿಗ್ ಬಾಸ್ ನಮ್ರತಾ ಗೌಡ ಅವರು ಹಾಕ್ಕೊಂಡಿದ್ದಂಥ ಸಾರಿ, ಫುಲ್ ವೈರಲ್ ಆಗಿರೋಂಥ ಸಾರಿ, ಟ್ರೆಂಡಲ್ಲಿದ್ದಂಥ ಸಾರಿ. ನನಗೆ 3Dಲಿ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ಈಡೇರಿಸ್ಕೊಂಡೆ. ಇರೋದು ಒಂದೇ ಲೈಫ್, ನಮ್ಗೆ ಹೆಂಗೆ ಬೇಕೋ ನಮ್ಮ ಇಷ್ಟದ ಪ್ರಕಾರ ಇರಬೇಕಲ್ವ. ಸೊ ದಟ್ಸ್ ಆಲ್. ಇದಿಷ್ಟು ದೇವರಿಗೆ ನನಗೆ ಅಂತ ಶಾಪ್ ಮಾಡಿರೋಂಥ ಸಾರಿ. ಟೆಂಟೆಡ್ಯಾಂಡ್ ಹೇಗಿದೆ, ಯಾವ್ದು ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ. ಈಗ ಕೊಡೋರಿಗೆ ಅಜ್ಜಿ ಚಿಕ್ಕಮ್ಮ ಎಲ್ಲ ಬರ್ತಾರೆ. ಸೊ ಅವ್ರಿಗೋಸ್ಕರ ಈ ಥರ ಒಂದು 1200 ರೇಂಜಲ್ಲಿ, 1250, 200, 1800 ಈ ರೇಂಜಲ್ಲಿ. ಇದೂ ಅಷ್ಟೇ ಕ್ರೇಪ್ ಸಿಲ್ಕ್ ಅಂತ ಸಿಗುತ್ತಲ್ಲ, ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಅಲ್ಲ, ಕ್ರೇಪ್ ಸಿಲ್ಕ್ ಸಾರಿ. ಆ ಥರದ್ದು 3-4 ತೊಗೊಂಬಂದಿದ್ದೀನಿ. ಇದೊಂದು ಕಾಂಬಿನೇಷನ್ ಡಾರ್ಕ್ ಬ್ಲೂಗೆ ಒಂಥರ ಬ್ಲೂ, 2 ಉಜಾಲ ಬ್ಲೂ ಮಿಕ್ಸು. ಆ ಥರದ್ರಲ್ಲೇ 3-4 ಇದೆ. ಓಪನ್ ಮಾಡ್ತೀನಿ. ನೆಕ್ಸ್ಟು ಇದು ಈ ಥರ ಬೆಲ್ಟ್ ವಿತ್ ಬ್ಲೌಸ್ ಇರೋಂಥ ಫ್ಯಾನ್ಸಿ ಸ್ಯಾರೀಸ್ ತಂದಿದ್ದೀನಿ. 15 ಸಾರಿ ಇದು ಒಂದು ಬಿಚ್ಚಿಬಿಡ್ತೀನಿ. ಅವ್ರು ಪ್ಯಾಕಿಂಗ್ ಚಂದ ಮಾಡಿದ್ರು ಆಯಿತಾ. ನನಗೆ ಇವಾಗ ಆ ಥರ ಮಾಡೋಕ್ಕೆ ಹಾಗೆ ಇಡಬೇಕು ಅಂದರೆ ಆ ಥರನೇ ಮಾಡ್ಕೋಬೇಕು ನಾನು. ನೋಡಿ, ಕವರ್ ಕಿತ್ತಾಗ್ತೆ. ಕ್ರೇಪ್ ಸಿಲ್ಕ್ ಸಾರೀಲಿ ಇದೊಂದು ಕಾಂಬಿನೇಷನ್, ಪ್ಯಾರೆಟ್ ಗ್ರೀನ್ಗೆ ಬ್ರಿಕ್ ಕಲರ್ ಕಾಂಬಿನೇಷನ್ ಇರೋಂಥ ಸಾರಿ. ಅದ್ರ ಜೊತೆಗೆ ಇದು ಒಂದು ಕ್ರೇಪ್ ಪಿಂಕ್ಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇಷ್ಟ ಆಯಿತು ಫ್ರೆಂಡ್ಸ್. ಸೊ ಈ ಥರ ಸಿಲ್ಕಲ್ಲಿ 4 ಸಾರಿ ತಂದಿದ್ದೀನಿ. ಈ ಥರ ಮೆಟೀರಿಯಲಲ್ಲಿ ಸ್ವಲ್ಪ ಏಜ್ ಆಗಿರೋರು, ಸ್ವಲ್ಪ ವಯಸ್ಸಾಗಿರೋರು ತುಂಬ ಇಷ್ಟಪಡ್ತಾರೆ. ಸೊ ಇದು ಒಂದು ವಿತ್ ಬೆಲ್ಟ್, ಈ ಕಾಂಬಿನೇಷನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ವಿತ್ ಬೆಲ್ಟ್ ಸ್ಯಾರಿ, ಪಿಂಕ್ ವಿತ್ ಒಂಥರ ಗ್ರೀನ್, ಡಿಸ್ಟೆಂಪರ್ ಬ್ಲೂ, ಗ್ರೀನ್ ಅಲ್ಲ. ಇದು ಫ್ಯಾನ್ಸಿ ಸ್ಯಾರೀಸ್. ಈಗ ನಾನು ತೋರಿಸೋದೆಲ್ಲ ಫ್ಯಾನ್ಸಿ ಸ್ಯಾರೀಸ್. ಒಂದೊಂದರಲ್ಲಿ ಒಂದೊಂದು ಡಿಸೈನಲ್ಲಿ 2 ಸ್ಯಾರಿ ತಂದಿದ್ದೀನಿ. ಮೀನ್ಸ್ ಅಂದರೆ ಒಂದೊಂದೇ ಡಿಸೈನಲ್ಲಿ 2. ನನಗೀಗ ಒಳಗಡೆ ಹಾಕೋದೇ ದೊಡ್ಡ ಕೆಲಸ. ಈ ಥರ ಒಂದು ಪಿಂಕ್, ಒಂದು ಗ್ರೀನ್, ಒಂದು ಬ್ಲೂ 2 ತಂದಿದ್ದೀನಿ. ಇದೆಲ್ಲ 850-900 ರೇಂಜು. ವರ್ಕ್ ಸ್ಯಾರಿ, ಎಂಬ್ರಾಯ್ಡ್ರಿ ಸ್ಯಾರೀಸ್. ಆಮೇಲೆ ಇದು ಅದೇ ಥರ ವಿತ್ ಬೆಲ್ಟ್ ನಾನು ತೋರಿಸಿದ್ನಲ್ಲ ಆ ಥರದ್ರಲ್ಲಿ ಬೇರೆ ಕಲರ್ ಕಾಂಬಿನೇಷನ್. ಎಲ್ಲದರಲ್ಲೂ 2-2, 3-3 ತಂದಿದ್ದೀನಿ. ಆಮೇಲೆ ಸತೀಶ್ ಅಕ್ಕಂದರು ಇದೆಲ್ಲ 1200 ರೂಪಾಯಿ ಫ್ರೆಂಡ್ಸ್. ಈ ಸಾರಿ ಒಂದು ಈ ಥರ ಬಾರ್ಡ್ರ್ ಇರೋಂಥದ್ದು. ಒಂದು ಬ್ಲೂ ತಂದಿದ್ದೀನಿ, ಒಂದು ಪರ್ಪಲ್ ತಂದಿದ್ದೀನಿ, ಒಂದು ಬ್ಲೂ ತಂದಿದ್ದೀನಿ. ಒಂದೇ ಡಿಸೈನ್, ಕಲರ್ ಚೇಂಜ್. ಸತೀಶ್ ಅಕ್ಕಂದ್ರಿಗೆ ಇಬ್ರಿಗೂ ಅಂತ ಅಂದ್ಬಿಟ್ಟು ಈ ಥರ ತಂದಿದ್ದೀನಿ. ಅವರು ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ತೊಗೊಂಬಂದಿದ್ದೀನಿ. ಮತ್ತು ಇವಾಗೆಲ್ಲ ಈ ಥರದ್ದೆಲ್ಲ ಟ್ರೆಂಡಿಂಗ್ ಸ್ಯಾರೀಸ್ 680 ಸ್ವಲ್ಪ ಚೆನ್ನಾಗಿರೋದು. ಇದು 300ಕ್ಕೆ 350, 400ಕ್ಕೂ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಬಟ್ ಬಟ್ಟೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಬಟ್ಟೆ ಬ್ಲೌಸ್ ಅಂದರೆ ನೆರ್ಗೆನೇ ಇರಲ್ಲ, ಆ ಥರ ಇರುತ್ತೆ. ಬಟ್ ಇದು 600 ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೊ ತಂದಿದ್ದೀನಿ. ಈ ಥರದ್ರಲ್ಲೇ 3 ಕಲರ್ ತಂದಿದ್ದೀನಿ. ಇದೊಂದು ಗ್ರೀನ್ ವಿತ್, ಇದೊಂದು ರೆಡ್ ವಿತ್ ನೇರಳೆ ಹಣ್ಣು ಕಲರು, ಇದು ಗ್ರೀನ್ ವಿತ್ ನೇರಳೆ ಹಣ್ಣು ಕಲರು, ಮಜಂತಾ ಕಲರು. ಮತ್ತು ಇದು ಐ ಥಿಂಕ್ 850 or 900 ಅನ್ಕೋತೀನಿ. ಕ್ರಶ್ ಮೆಟೀರಿಯಲ್ ಟಿಶ್ಯೂ ಸಾರಿ ಬರುತ್ತಲ್ಲ ಆ ಥರ ಸಾರಿ. ತುಂಬ ಚೆನ್ನಾಗಿದೆ ಬಟ್ಟೆ, ನಂಗೆ ಇಷ್ಟ ಆಯಿತು ಎಸ್ಪೆಷಲಿ. ಸೊ ಈ ಥರದ್ದು ಒಂದು ತಂದಿದ್ದೀನಿ. ಆಮೇಲೆ ನನಗಿಷ್ಟ ಆಯಿತಾ ಕಲರು, ಈ ಥರದ್ರಲ್ಲಿ ಒಂದು ತಂದಿದ್ದೀನಿ ನೋಡಿ. ಇದು ಒಂದೇ ಮೆಟೀರಿಯಲಲ್ಲಿ 2-3 ಕಲರಲ್ಲಿ ತಂದಿದ್ದೀನಿ. ಬೇರೆ ಬೇರೆ ನೋಡೇ ತಂದಿದ್ದೀನಿ, ಎಲ್ಲ ಒಂದೇ ಥರ ತಂದಿಲ್ಲ. ಇದು ರೆಡ್ ಸಾರಿಗೆ ಮಜಂತಾ ಪರ್ಪಲ್ ಬಾರ್ಡ್ರು, ಇದು ಮಜಂತಾ ಪರ್ಪಲ್ ಸ್ಯಾರಿಗೆ ರೆಡ್ ಬಾರ್ಡ್ರು. ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಸಡನ್ನಾಗಿ ನೋಡಿದ್ರೆ ನಿಮ್ಗೊಂದು ಕಾಣಿಸ್ಬೋದು, ಬಟ್ ಎಲ್ಲ ಸಪ್ರೇಟೇ. ಇಷ್ಟು ತಂದಿದ್ದೀನಿ. ಒಟ್ಟು 18-20 ಸ್ಯಾರಿ ತಂದಿದ್ದೀನಿ.
ಅಷ್ಟೂ ಓಪನ್ ಮಾಡಂತೂ ತೋರ್ಸೋಕ್ಕಾಗೋದಿಲ್ಲ. ಈಗ ಇಷ್ಟು ಸ್ಯಾರಿಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ನನಗೆ. ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ವ್ಲಾಗ್ ಮಾಡಕ್ಕೆ ಹೋಗಿದ್ರೇನ್ರಿ ಅಪ್ಪಾಜಿ? ವ್ಲಾಗ್ ಮಾಡಕ್ಕೆ ಹೋಗಿದ್ರಾ? ಹಾಂ, ವ್ಲಾಗ್ ಮಾಡ್ಕೊಂಬ ಅಪ್ಪಾಜಿ. ರೈತರ ಬ್ಯಾಂಕು, ಕೃಷಿ ಇಲಾಖೆ ಕೂಡ ಇಲ್ಲಿದೆ, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ವ್ಲಾಗ್ ಗಾಂಧಿ ವ್ಲಾಗ್ ಮಾಡ್ಕೊಂಬರಕ್ಕೆ ಹೋಗಿದ್ರೇನ್ರಿ ಅಪ್ಪಾಜಿ? ಇನ್ನೊಂದು ತೋರಿಸಿದ್ರೆ ಕೆಲಸ ಎಲ್ಲ ಏನ ಬ್ಯಾಂಕಿಂಗ್ ಕೆಲಸ ಆಯಿತು, 106 ಆಯಿತು, ಎಲ್ಲ ಆಯಿತು, ಬೇಕಾಯಿತು. ಹಾಂ, ಪೋಸ್ಟ್ ಆಫೀಸ್, ಸಿಕ್ಲಿಲ್ವಾ? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಎಷ್ಟೊತ್ತಿಗೆ ಲೊಕೇಶನ್ನು? ಯಪ್ಪೋ, ನೀವು ತಿನ್ನಲ್ವೇನ್ರಿ ಗಾಂಧಿ? ಅಡುಗೆ ಮನೆಯೆಲ್ಲ ಗಬ್ಬೆ ಎಳಿಸಿದ್ರಾ? ಏನು ಈ ಥರ ಕಟ್ ಮಾಡಿ ಕೊಟ್ಬಿಟ್ರಿ ಬಂದ ತಕ್ಷಣ? ಹೌದಾ? ಚಮಚ ಕೊಟ್ಟಿಲ್ಲ ಮತ್ತೆ? ಹೊರಗ ಕೊಡಿ ಚಾಮುಂಡಿ, ಹೊರಗ ಕೊಡಿ. ನಾನೇನು ಚಾಮುಂಡಿನೇನ್ರಿ ಹೊರ ಕೊಡಕ್ಕೆ? ಹಾಂ, ಈ ಕಡೆ ಆಡೋದು ಹೇಳ್ತಾರೆ, ನೀವು ನಮಗೆ ಕೊಡೋದು ಬೇಡಿ. ಚಮಚ ಕೊಡ್ಬೇಕು ತಾನೇ? ಚಮಚ ಕಡ್ಡಿ ಕಡ್ಡಿ ಪ್ಯಾಕೆಟ್ ತಂದು ನೋಡ್ಬಿಡಿ. ಅಲ್ಲೇ ಐತಲ್ರಿ ಟೂತ್ ಪಿಕ್, ನೀವು ನೋಡಿಲ್ಲ. ಏ ಅಪ್ಪಾಜಿ ತೊಗೊಂಡ್ರ ಫೋನು? ಚಪ್ಲಿ ಮತ್ತೆ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದ್ರೆ ಏನು ಕೊಡಲ್ಲ, ಫೋನು ಕೊಡಲ್ಲ, ಚಪ್ಲಿನೂ ಕೊಡಲ್ಲ. ಅಮ್ಮ ಮತ್ತೆ ಚಪ್ಲಿ ಬಿಟ್ಬಿಟ್ಟು ಹೋಯ್ತಿದ್ರಿ. ಅನಿತೈತೇನ್ರಿ? ಅನಿತೈತಾ? ಮಳೆ ಅನಿತೈತಾ? ಛತ್ರಿ ಬೇಕಾ? ಛತ್ರಿ ಬೇಕೇನ್ರಿ? ಹಿಡ್ಕೊಂಡು ಓಡಿಸಿ, ಒಂದ್ ಕೈಯಲ್ಲಿ ಹಿಡ್ಕೊಂಡು ಹೆಡ್ಲೈಟ್ ಹಾಕೊಂಡು ನಿಧಾನಕ್ಕೆ ಹೋಗಿ. ಆಯ್ತು. ಹಾಂ ಹಾಂ, ಯಾವ ಬ್ಯಾಂಕ್ಗೆ? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಹಾಂ, ಅಲ್ಲಿ ಮೆಟ್ಟಿಗೆ 10 ಲಕ್ಷ ರೂಪಾಯಿ ಮಾಡ್ಬಿಡ್ತೀನಿ. 10 ಲಕ್ಷ ಸಾಕಾ? ಹುಚ್ಚ ಗಾಂಧಿ, ಹುಚ್ಚು ಗಾಂಧಿಗುರು ಮಲ್ಲಪ್ಪಂಗ ಒಂದ್ಸಲಿ ಜೈ ಅನಿ. ವರ್ಷಕ್ಕೆ 1 ಸಾವಿರ ಕಟ್ರೆ 20 ಲಕ್ಷ, ಒಂದು ವರ್ಷಕ್ಕೆ 500 ಕಟ್ರೆ 10 ಲಕ್ಷ. ಒಡನೆ ಚಾನ್ಸ್ ಬಿಡ್ತೀವಿ. ನಿಮ್ಮ ಹೆಂಡ್ತಿಗೆ ತಾನೇ? ನಾವು ಹೋದಾಗ ನೀವು ಹೋಗ ಏನಾರ ಇನ್ಸೂರೆನ್ಸ್ ಮಾಡಿಸ್ಬಿಟ್ರೆ ಆಯ್ತು ಮೇಡಮ್ ಅಂತಂದು. ಹೆಂಗೆ ಇನ್ಸೂರೆನ್ಸ್ ಅಂದ್ರ ಅಂತಂದೆ. ಆ ಕತ್ತರೆ ಕಾಲಿಗೆ ಏಟು ಬಿದ್ದರೆ, ಗಾಡಿ ಆಕ್ಸಿಡೆಂಟ್ ಆದ್ರೆ, ಸತ್ತಬೇಕು ಅಂತ ನಿಮ್ಮ ತೀರ್ಮಾನ ತಗೊಂಡು ಮಾಡಿಸಿದರೆ ಎಕ್ಸೆಲ್ ಹಾಳಾದ್ರೆ, ಎಕ್ಸೆಲ್ ಟಬಕ ಬಿದ್ರೆ ಒಟ್ಟು ಸತ್ಯ ಹೊಡೆದ್ರೆ ಹೋದಾಗ ಸುಮ್ಮನೆ ಬರಲ್ಲ. ಬಾಯ್, ನಿಧಾನಕ್ಕೆ ಹೋಗಿ ಬಾಯ್. ಹೆಡ್ಲೈಟ್ ಆನ್ ಮಾಡಿ. ಅದೇ ಆನ್ ಆಯ್ತು ಆಟೋಮೆಟಿಕ್ ಆಗಿ. ನಡಿ ನೀನು ಒಳಗೆ. ಆಯ್ತಾ? ಹೇಳ್ಕೊಂಬರಿ ಬಾಯಲ್ಲಿ. ಕತ್ತ ಮೇಲೆ ಅಳ್ಳಾಡ್ಸಿಸ್ತೀನಿ. ಫ್ರೆಂಡ್ಸ್, ನೈಟ್ ಊಟಕ್ಕೆ ಕಾಳು ಗೊಜ್ಜು ಬಿಸಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಸೊ ಕಾಳು ಗೊಜ್ಜು, ದೋಸೆನೂ ಇದೆ ಬೆಳಗ್ಗೆದು. ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಚಪಾತಿ ಹಾಕಬೇಕು. ಸೊ ಚಪಾತಿ ಇನ್ನೂ ಹಾಕಿಲ್ಲ, ಹಾಕಬೇಕು. ದೋಸೆ ಇದೆ, ಮತ್ತು ಸ್ವಲ್ಪ ಪಲಾವ್ ಕೂಡ ಇದೆ. ಸೊ ಇಷ್ಟೆಲ್ಲ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಗೊಜ್ಜು ತುಂಬ ಚೆನ್ನಾಗಿದೆ, ಅದನ್ನೇ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಆಗುತ್ತೆ. ಸ್ವಲ್ಪ ನಾಳೆ ನನ್ನ ಮಗಳಿಗೆ ಕನ್ನಡ ಬರೆಸ್ತಾ ಇದ್ದೆ. ಸೊ ಇದಾಗಿತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ ವ್ಲಾಗ್. ಟೈಮ್ ಬಂದು 8:15 ಎಕ್ಸಾಕ್ಟಾಗಿ. ಸೊ ಇವ್ರದ್ದಿನ್ನೂ ಓದಿ ಬರ್ದು ಮುಗಿಸಿಲ್ಲ. ಇವ್ರಿಗೆ ಓದಿಸಿ ಬರೆಸಿ ಪೇಪರ್ ಬರೆಸಿ ನಾನು ಚಪಾತಿ ಮಾಡಿ ತಿಂದು ಮಲ್ಗೋಷ್ಟರಲ್ಲಿ ಮೇ ಬಿ 10:30 ಆರ್ 11 ಆಗುತ್ತೆ. ಸೊ ನಾಳೆ ಬೆಳಗ್ಗೆ ಮತ್ತೆ 4:15 ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಇದಾಗ್ಬಿಟ್ಟಿದೆ. ಸುಮಾರು ಜನ ನಿದ್ದೆ ಬರಲ್ವಾ ಅಂತಿದ್ರು. ಮಧ್ಯಾಹ್ನ ಅಂತೂ 5 ನಿಮಿಷ ಕೂತಿಲ್ಲ ಫ್ರೆಂಡ್ಸ್. ಆ ಬಾತು ಪ್ಯಾಕಿಂಗ್, ಮೊಸರನ್ನ ಪ್ಯಾಕಿಂಗ್, ಇದರಲ್ಲೇ ಟೈಮೆಲ್ಲ ಆಯಿತು. ಈ ಗುರುಮಲ್ಲಪ್ಪನ ಜೊತೆ ಮಾತಾಡಿಕೊಂಡು ಕಾಲು ಎಳ್ಕೊಂಡು ಟೈಮ್ ಪಾಸ್ ಮಾಡಿದ್ದು ನಿಜಕ್ಕೂ ಗೊತ್ತಾಗಲಿಲ್ಲ. ಸೊ ಕಂಪ್ಲೀಟ್ ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ನನಗೆ. ನಾನಿಷ್ಟು ತೋರಿಸಿರೋ ಸ್ಯಾರಿಲಿ ಯಾವ ಸ್ಯಾರಿ ಚೆನ್ನಾಗಿದೆ, ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು, ಸೊ ಕಮೆಂಟಲ್ಲಿ ಹೇಳಿ. ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಶ್ವೇತಕ ಮೇಲೆ ಯಾವಾಗಲೂ ಹೀಗೆ ಇರಲಿ.
ಲವ್ ಯು ಲಾಟ್, ಲವ್ ಯು ಜಾಸ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಗುಡ್ ನೈಟ್ ಎವ್ರಿ ಒನ್. ಟಾಟಾ ಬೈ ಬೈ, ಸಿ ಯು, ಲವ್ ಯು ಬಾಯ್.